ಗದಗ ಜಿಲ್ಲೆಯ ಸಾರಿಗೆ ಇಲಾಖೆಯ ಮತ್ತೊಂದು ಅಸಲಿ ಮುಖವಾಡ ಕಳಚಿದೆ. ಕಳೆದ ತಿಂಗಳ ಗದಗ ಜಿಲ್ಲೆಯಲ್ಲಿನ ಬ್ರೇಕ್ ಹಾಗೆ ಕ್ಲಚ್ ಇಲ್ಲದ ಅಪಾಯಕಾರಿ ಡಕೋಟಾ ಬಸ್ಗಳ ಕುರಿತು ಟಿವಿ9 ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತು. ಇದೀಗ ಮತ್ತೊಂದು ಬಸ್ನ ಬಣ್ಣ ಬಯಲಾಗಿದೆ. ಕೆಟ್ಟು ನಿಂತಿರೋ ಬಸ್, ಪ್ರಯಾಣಿಕರ ಹರಸಾಹಸ, ಪೊಲೀಸರಿಗೆ ಬಸ್ ನೂಕುವ ಕೆಲಸ. ಗದಗ ಜಿಲ್ಲೆಯ ಡಕೋಟಾ ಬಸ್ನ ದುಸ್ಥಿತಿ ಇದು. ಸಾರಿಗೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಮುಂದುವರೆದಿದೆ. ಗದಗ ನಗರದ ನಡುರಸ್ತೆಯಲ್ಲೇ ಸರ್ಕಾರಿ ಬಸ್ ಕೆಟ್ಟು ನಿಂತಿದೆ. ಚಾಲಕ ಬಸ್ ಸ್ಟಾರ್ಟ್ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಕೊನೆಗೆ ರೋಸಿ ಹೋದ ಪ್ರಯಾಣಿಕರೇ ಬಸ್ಗೆ ಕೈ ಹಾಕಿದ್ದಾರೆ. ಪೊಲೀಸರು, ಸಾರ್ವಜನಿಕರು ಸೇರಿ ತಳ್ಳು ಗೋವಿಂದ ತಳ್ಳು ಅಂತ ತಳ್ಳಿದ್ದಾರೆ. ಸರ್ಕಾರ ಬಸ್ಗಳ ರಿಪೇರಿಗೆ ಸಾಕಷ್ಟು ಹಣ ಇದೆ ಅಂತ ಹೇಳ್ತಾ ಇದೆ. ಆದ್ರೆ ಗದಗ ಸಾರಿಗೆ ಇಲಾಖೆ ಮಾತ್ರ ರಿಪೇರಿಗೆ ಹಣವೇ ಇಲ್ಲ ಅಂತಿದೆ.